ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೋಪಿರಾಜು. ನಾವು ಇವತ್ತು ಒಂದು ಅಂದಾಜು ಕಟಿಂಗ್, ಬಂಬಾಟ್ ಫಿಟ್ಟಿಂಗ್ ಅಂತ ಯಾವಾಗಲೂ ಇರ್ತೀರಿ. ಆ ಥರ ಒಂದು ಅಂದಾಜು ಕಟಿಂಗ್ ಮಾಡೋದನ್ನೇ ನಿಮ್ಗೆ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಏನದು ಅಂದಾಜು ಕಟಿಂಗ್ ಅಂದರೆ, ಈಗ ಎಲ್ಲರೂ ಪ್ರಾಂಪ್ಟಾಗಿ ಪರ್ಫೆಕ್ಟಾಗಿ ಕರೆಕ್ಟಾಗಿ ಮೆಷರ್ಮೆಂಟ್ ನೋಡ್ಕೊಂಡು ಕಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಕೆಲವರು ಓದಿರಲ್ಲ. ಸೊ ನಮಗೆ ಸರ್ ಓದಿಲ್ಲ, ನಾವು ಹೆಂಗೆ ಕಲಿಬೋದು ಅಂತ ಯೋಚನೆ ಮಾಡ್ಬೋದು. ನೀವು ಕೂಡ ಕಲಿಬೋದು. ಯಾರು ಓದಿಲ್ಲ, ನಾನು 1ನೇ ಕ್ಲಾಸ್ ಓದಿದ್ದೀನಿ, 2ನೇ ಕ್ಲಾಸ್ ಓದಿದ್ದೀನಿ, ಇಲ್ಲ 5 ಓದಿದ್ದೀನಿ, 8 ಓದಿದ್ದೀನಿ ಸರ್, ಪರವಾಗಿಲ್ಲ. ನಿಮ್ಮ ನಂಬರ್ ಗೊತ್ತಿರುತ್ತಾ? 1 2 3 4 5 1 2 3 4 5 ಅಂತ ಓದಕ್ಕೆ ಬರುತ್ತಾ? ಸಾಕು. ಅದನ್ನಿಟ್ಕೊಂಡು ಹೇಗೆ ಥರ ಬ್ಲೌಸ್ ಕಟ್ ಮಾಡೋಣ ಅಂತ ನಿಮಗೆ ನಾನು ಹೇಳ್ಕೊಡ್ತೀನಿ. ಕೆಲವೊಂದು ಕ್ಯಾಲ್ಕುಲೇಷನ್ಗಳು ಇಲ್ಲದ್ರೆ ಡೈರೆಕ್ಟಾಗಿ ಮೆಷರ್ಮೆಂಟ್ ಇಟ್ಟು ಹೇಗೆ ಕಟ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ನಿಮ್ಮ ಹತ್ರ ಮೆಷರ್ಮೆಂಟ್ ತೊಗೊಂಡಿದ್ದೀರಾ, ಸೊ ಇದು ಮೈನಸ್ ಮಾಡಿ ಪ್ಲಸ್ ಮಾಡಿ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಆ ಥರ ಪ್ಲಸ್ ಮಾಡಿ ಮೈನಸ್ ಮಾಡಿ ಅದೆಲ್ಲ ನಾನು ಹೇಳಲ್ಲ. ನಿಮಗೆ ಡೈರೆಕ್ಟಾಗಿ ಹಿಂಗೆ ಇಟ್ಟರೆ ಇದೊಂದು ಬ್ಲೌಸ್ ಆಗುತ್ತೆ. ಸೊ ಆ ಥರ ಒಂದು ಸೇಫ್ಟಿ ಝೋನಲ್ಲಿ ನಿಮಗೊಂದು ಹೇಳ್ಕೊಡ್ತೀನಿ. ಸೊ ನಾನು ಮೆಷರ್ಮೆಂಟ್ ತೊಗೊಂಡಿದ್ದೀನಿ, ನೀವು ನಿಮ್ಮ ಬಾಡಿ ಮೆಷರ್ಮೆಂಟ್ನ ತೊಗೊಳ್ಳಿ. ನೀವು ನಿಮ್ಮ ಬಾಡಿ ಮೆಷರ್ಮೆಂಟ್ ತೊಗೊಂಡು ಇಟ್ಕೊಳ್ಳಿ. ಈಗ ನಾವು ವಿಡಿಯೋ ಒಳಗೆ ಹೋಗೋಣ. ಅದ್ರ ಮುಂಚೆ ನಿಮ್ಮ ಮೆಷರ್ಮೆಂಟ್ ಹೇಳ್ತೀನಿ. ಬಾಡಿ ಲೆಂತು 14, ಡಾಟ್ ಪಾಯಿಂಟು 10 12ವರೆ, ಚೆಸ್ಟು ಅಪ್ಪರು 33, ಚೆಸ್ಟು ಪಾಯಿಂಟ್ ಚೆಸ್ಟು 34ವರೆ, ವೇಸ್ಟ್ 29, ಆರ್ಮಲ್ 15, ಶೋಲ್ಡ್ರು 13ವರೆ, ಸ್ಲೀವ್ಸು 5 11ವರೆ, ಫ್ರಂಟ್ ನೆಕ್ಕು 7, ಬ್ಯಾಕ್ ನೆಕ್ಕು 8. ಸರಿ, ಈಗ ವಿಡಿಯೋದ ಒಳಗಡೆ ಹೋಗೋಣ. ಯಾವ ಥರ ಹೇಳ್ಕೊಡ್ತೀನಿ ಅಂತ ನೋಡಿ. ಫಸ್ಟು ಸ್ಟ್ರೈಟ್ ಲೈನ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಲೈನ್ ನಿಮ್ಗೆ ಹಾಕಕ್ಕೆ ಬರಲ್ಲ ಅಂತ ಹೇಳಿದ್ರೆ ನೋಡಿ, ಈ ಸ್ಕೇಲು ಈಗ ಸ್ಟ್ರೈಟ್ ಆಗಿರಬೇಕು. ಈ ಪಾರ್ಟಲ್ಲಿ ಸ್ಟ್ರೈಟ್ ಆಗಿದ್ರೆ ಈಗ ಕೂಡ ಸ್ಟ್ರೈಟ್ ಆಗಿರುತ್ತೆ. ಆ ಥರ ಇಟ್ಟು ಸ್ಟ್ರೈಟ್ ಮಾಡಿ. ಅರ್ಧ ಇಂಚು ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಳಿ. ಈಗ ನಿಮ್ಮ ಉದ್ದ ಇಡಿ. ಉದ್ದ ಇರೋದು 14 ಇಂಚು. ಸರಿ, 14 ಇಟ್ಟು ಮೇಲ್ಗಡೆ ಹೊಲಿಯೋಕ್ಕೆ ಅರ್ಧ ಇಂಚ್ ಬಿಡಿ. ಈಗ ನಾನು ನಿಮ್ಗೆ ಹೇಳ್ತೀನಿ, ಡಾಟ್ ಪಾಯಿಂಟ್ ಚೆಸ್ಟ್ ಇರೋದು 34, 35, 36, 37 ಅಂತಾನು ಇಟ್ಕೊಳ್ಳಿ. ಸೊ 34 ಹಿಡಿದು 37 ತನಕ ನಿಮಗೆ ಅಪ್ರಾಕ್ಸಿಮೇಟ್ಲಿ ಹೇಗೆ ಕಟ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಈಗ ಸೊಂಟ ಇರೋದು 29. 29ಅಲ್ಲಿ ನೋಡಿ, 29 ಹಿಂಗೆ ತೊಗೊಳ್ಳಿ ಟೇಪಲ್ಲಿ. ಈಗ ಅರ್ಧ ಮಾಡಿ, ಅದರಲ್ಲಿ ಈಗ 4 ಭಾಗ ಮಾಡಿ. ಈ 4 ಭಾಗ ನಮ್ಗೆ ಏನು ಬರುತ್ತೋ ನೋಡಿ, 7 ಕಾಲು. 7 ಕಾಲನ್ನೇ ಈ ಸೊಂಟದಲ್ಲಿ ಇಡಿ. ನಮ್ಗೆ ಡಿವೈಡ್ ಮಾಡೋಕ್ಕೆ ಬರಲ್ಲ ಅಂದರೆ ನೋ ಪ್ರಾಬ್ಲಮ್, ಈ ಥರ ಮಾಡಿ. ಪಕ್ಕದಲ್ಲಿ 1 ಇಂಚು ಡಾಟ್ಗಿಡಿ. ಓಕೆ, ಈಗ ಸೊಂಟ 29. ಈಗ ನಾನು ನಿಮ್ಗೆ ಹೇಳಿದ್ದೀನಿ 34, 35, 36, 37 ಈ ಥರ ಚೆಸ್ಟ್ ಇರೋರು ಹೇಗೆ ಮಾಡೋದು ಅಂತ ಹೇಳ್ಕೊಡೋಣ ಅಂತ ಹೇಳಿದ್ದೀನಿ. ಈಗ ಇಷ್ಟಕ್ಕೆಲ್ಲ ನಾವು ಬ್ಯಾಕ್ ಡೀಪು, ನಿಮಗೆ ಈಗ ಅದು ಜಾಸ್ತಿ ಡೀಪ್ ಇಟ್ಟು ಕಟ್ ಮಾಡಿದಾಗ ಶೋಲ್ಡ್ರು ಡ್ರೋಪಿಂಗ್ ಆಗುತ್ತೆ, ಅದೆಲ್ಲ ಪ್ರಾಬ್ಲಮ್ ಇರುತ್ತೆ. ಈಗ ನೀವೇನು ಮಾಡಿ, ಬ್ಯಾಕ್ ಡೀಪು ಕಮ್ಮಿಯಲ್ಲಿ ಕಟ್ ಮಾಡೋದು ಹೇಗೆ ಅಂತ ಫಸ್ಟ್ ಕಲಿಯೋಣ. ಫಸ್ಟ್ ಒಂದು 8 ಇಂಚು ಮಿನಿಮಮ್ ಇಟ್ಟು ಕಲಿಯೋಣ. 8 ಇಂಚು ನಾವು ಡೀಪ್ ಇಟ್ಕೊಂಡ್ರೆ ನಿಮ್ಗೆ ನೋಡಿ, ಇಲ್ಲಿಂದ 8 ಇಂಚು ಸ್ಟ್ರೈಟ್ ಇಟ್ಕೊಳ್ಳಿ ನೀವು. ಯಾಕಂದ್ರೆ ನಾವು ಕ್ರಾಸಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಅಂದರೆ, ನಾವು ಇವಾಗ ನಿಮಗೂ ಅಪ್ರಾಕ್ಸಿಮೇಟ್ಲಿ ತೋರಿಸ್ತಾ ಇದ್ದೀವಿ. ಅದರಿಂದ 8 ಇಂಚ್ ಸ್ಟ್ರೈಟು. ಬ್ರಾಡ್ ಎಷ್ಟು ಇಡಬೇಕು ಅಂದರೆ 3 ಇಡಿ. ಈ ಶೋಲ್ಡ್ರು ನಿಮಗೆ ನಾನು ಕಮ್ಮಿ ಮಾಡಿ ಜಾಸ್ತಿ ಮಾಡಿ ಅದೆಲ್ಲ ಏನು ಹೇಳಲ್ಲ. 6 ಇಂಚ್ ಡೈರೆಕ್ಟಾಗಿ 6 ನೋಡಿ. 34, 35, 36, 37 8 ಇಂಚ್ ಡೀಪ್ ಇದ್ದರೆ 6 ಇಂಚ್ ಇಟ್ಕೊಳ್ಳಿ. 6ಕ್ಕೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ. ಅದೇ 6 ಇಂಚನ್ನೇ ಇನ್ನು ಡೌನ್ ಮಾಡಿ ಇಡಿ. ಇಲ್ಲಿಂದ ಒಂದು 1/4 ಇಂಚ್ ಆ ಕಡೆಗೆ ಇಟ್ಟು ನೋಡಿ, ಇದು 6, ಅದು 6 ಕಾಲು. ಸೊ ನಾವು ಹೀಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಈಗ ಚೆಸ್ಟು ಇರೋದು 30,
3 ಯಾವುದು ಕಂಕಳ ಹತ್ರ ಬರೋ ಚೆಸ್ಟ್ 33 ಇದೆ. 3 ಇಂಚು ಡೈರೆಕ್ಟಾಗಿ ಸೇರಿಸಿ 36 ಬರುತ್ತೆ. 36ನೇ ಇದೇ ಥರ ಯಾವ ಥರ 36 ಎಲ್ಲಿ ಬರುತ್ತೋ ನಂಬರ್ ಹಿಂಗಿಟ್ಟು ಈಗ ಅರ್ಧ ಮಾಡಿ, ಈಗ ಅದನ್ನು 4 ಭಾಗ ಮಾಡಿ, 4 ಭಾಗ ಎಷ್ಟು ಬರುತ್ತೆ? 9 ಇಂಚ್. ಸೊ 9ನೇ ಇಲ್ಲಿಡಿ. ಮೇಲೆ ಶೋಲ್ಡ್ರು ಬ್ರಾಡ್, ನೆಕ್ ಬ್ರಾಡ್ 3 ಇಂಚ್ ಇಟ್ಟಿದ್ದೀನಿ. ಕೆಳಗಡೆ ಅರ್ಧ ಇಂಚು ಸೇರಿಸಿ 3.25 ಇಟ್ಟು ಬಾಕ್ಸ್ ಮಾಡ್ಕೊಡಿ. ನೋಡಿ, ಈ ಆರ್ಮ್ ಹೋಲ್ ಮಾರ್ಕ್, ಈ ವೇಸ್ಟ್ ಮಾರ್ಕ್ನ ಈ ಥರ ಜಾಯಿಂಟ್ ಮಾಡಿ ಪಕ್ಕಕ್ಕೆ ಸ್ಕೇಲ್ ಇಟ್ಟು ಒಂದು ಹೊಲಿಯಕ್ಕೆ ಒಂದು ಸ್ಕೇಲಷ್ಟು ಮಾರ್ಕ್ ಮಾಡ್ಕೊಡಿ. ನೋಡಿ, ಇಲ್ಲಿ 1/4 ಇಂಚಿ 1.5 ಇಂಚಿ ಹತ್ರ ಇಡಬೇಕಲ್ವಾ, ಅದೆಲ್ಲ ಬೇಡ. ನೋಡಿ, ಈಗ ನಿಮ್ಗೆ ಎಷ್ಟು ಡ್ರಾಯಿಂಗ್ ಮಾಡೋಕ್ಕಾಗುತ್ತೋ ಅಷ್ಟೇ ಶೇಪಲ್ಲಿ ಡ್ರಾಯಿಂಗ್ ಮಾಡ್ಕೊಳ್ಳಿ. ಈ ಆಮ್ಕೋಲು ಅಷ್ಟೇ, ಇಲ್ಲಿಂದ ಒಂದು 1/4 ಇಂಚಿ ಇಲ್ಲಿ ಬಿಟ್ಕೊಳ್ಳಿ. ಹೀಗೆ ಡ್ರಾಯಿಂಗ್ ಮಾಡ್ಕೊಳ್ಳಿ. ಸರ್ ನನಗೆ ಸ್ಕೇಲ್ ಇಡೋಕ್ಕೆ ಬರೋಲ್ಲ, ನಂಬರ್ ಹೇಳೋಕ್ಕೆ ಬರೋಲ್ಲ, ಬೇಡ, ಹೀಗೆ ಇಡಿ ಅಷ್ಟೇ. ಈಗ ಆ ಮೂಲ ಎಷ್ಟಿದೆ ನೋಡಬೇಕು. ನಮಗೆ 8 ಇಂಚು ಬರುತ್ತೆ. ಸೊ ನಮಗೆ ಎಷ್ಟು ಬರಬೇಕು ಅಂದರೆ 7.25 ಬರಬೇಕು. ನಾನೇನು ಮಾಡ್ತೀನಿ, ಅರ್ಧ ಇಂಚು ಮೇಲೆ ಮಾಡ್ತೀನಿ. ಈಗ ಈ ಶೇಪ್ನ ಮೇಲೆ ತಗೊಳ್ಳಿ. ನೋಡಿ, 7.25 ಬರ್ತಾ ಇದೆ. ಒಂಬತ್ತು ಇಂಚು ಇವಾಗ ಮೇಲಕ್ಕೆ ಬಂದಿರೋದ್ರಿಂದ ಇಲ್ಲಿಗೆ ಬರುತ್ತೆ. ಅದು ಮಾತ್ರ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಡಿ. ನಮ್ದಿದು 7.25 ಪಕ್ಕಾ ಬರುತ್ತೆ. ಸೊ ಇಷ್ಟೇ ಬ್ಯಾಕು. ಫಸ್ಟು ಲೆಂತ್ ಇಡಿ, ಮೇಲೆ ಕೆಳಗಡೆ ಅರ್ಧ ಇಂಚು ಮಾರ್ಜಿನ್ ಬಿಟ್ಕೊಳ್ಳಿ. ನೆಕ್ ಬ್ರಾಡ್ 3 ಇಡಿ, ಶೋಲ್ಡ್ರು 6 ಇಟ್ಕೊಳ್ಳಿ. 8 ಇಂಚು ಬ್ಯಾಕ್ ಡೀಪು. ಅದ್ರ ಕೆಳಗಡೆ ಹೋದರೆ ವೇರಿಯೇಷನ್ ಬರುತ್ತೆ. ನೀವು 7 ಇದ್ರೆ ಕೂಡ, ಈಗ ನೋಡಿ 7 ಇದೆ, ಪರವಾಗಿಲ್ಲ, 6 ಇಂಚೆ ಇಟ್ಕೊಳ್ಳಿ. ನೀವು ಇನ್ನೂ 6 ಹೋಗುತ್ತೆ ಅಂದರೆ ಒಂದು ಅರ್ಧ ಇಂಚು ಸೇರಿಸ್ಕೋಬೇಕಾಗುತ್ತೆ ಇಲ್ಲಿ ಶೋಲ್ಡ್ರು. 6, 5, 4 ಹಂಗೆಲ್ಲ ಹೋದರೆ ನೀವು 6.25 ಇಡಿ. ಇಲ್ಲಿ 6.25 ಇಡಿ. ನಿಮಗೆ 7, 8 ಬಂತು ಅಂದರೆ 6 ಇಡಿ, ಶೋಲ್ಡ್ರ್ ಕರೆಕ್ಟಾಗಿ ಬರುತ್ತೆ. ಈಗ ನಿಮಗೆ ಈಗ ಶೋಲ್ಡ್ರಲ್ಲಿ ಇಷ್ಟೆಲ್ಲ ಸೇರಿಸಿ ಇಷ್ಟು ಕಮ್ಮಿ ಮಾಡಿ ಅದೆಲ್ಲ ಏನು ಹೇಳ್ಕೊಟ್ಟಿಲ್ಲ. ಡೈರೆಕ್ಟಾಗಿ 8 ಇಂಚು ನಿಮ್ಮ ಡೀಪ್ ಇದೆ ಅಂದರೆ 6 ಇಂಚು ಇಟ್ಟಿದ್ದೀನಿ. ನೆಕ್ ಬ್ರಾಡು 3 ಇಂಚು ಇಟ್ಟಿದ್ದೀನಿ, ಕೆಳಗಡೆ 3.25. ಆಮ್ಕೋಲು ನಾವು ಶೋಲ್ಡ್ರ್ ಎಷ್ಟು ಮಾಡಿ ಇಟ್ಟಿದ್ದೀನೋ ಅದನ್ನೇ ಇಟ್ಟಿದ್ದೀನಿ. ಆದರೆ ನಮಗೆ ಸ್ವಲ್ಪ ಜಾಸ್ತಿ ಬಂದಿರೋದ್ರಿಂದ ಅರ್ಧ ಇಂಚು ಮೇಲಕ್ಕೆ ತೊಗೊಂಡಿದ್ದೀನಿ. ಸೊ ಇಷ್ಟೇ. ಈಗ ಬ್ಯಾಕ್ ಕಟ್ ಮಾಡಿಬಿಡೋಣ. ನೋಡಿ, ಇದು ಹಿಂಗೆ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಮಾರ್ಜಿನ್ ಬಿಟ್ಟು ಹಿಂಗೆ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಯಾವ ಲೆಕ್ಕಾಚಾರನೂ ಬೇಡ. ಇಲ್ಲೊಂದು ನೆಚ್ ಮಾಡಿ, ಇಲ್ಲಿಂದ ನೀವೊಂದು 4 ಇಂಚಿಗೆ ಒಂದು ಡಾಟ್ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ ಅರ್ಧ ಇಂಚು, ಆ ಕಡೆ ಅರ್ಧ ಇಂಚು, ಇದು ಸೆಂಟ್ರ್. ನೀವು ಬಟ್ಟೆಯಲ್ಲಿ ಕಟ್ ಮಾಡೋದಾಗಿದ್ದರೆ, ಫಸ್ಟ್ ಕಲಿಯೋರಾಗಿದ್ದರೆ ಯಾವುದೋ ಟೆನ್ಷನ್ ಮಾಡ್ಕೋಬೇಡಿ. ಇಲ್ಲಿ ಒಂದು ಎಕ್ಸ್ಟ್ರಾ ಒಂದು ಇಲ್ಲಿ ಮಾರ್ಕಿಂದ 1.25 ಇಂಚಷ್ಟು ಬಿಟ್ಕೊಳ್ಳಿ. ಅದನ್ನೇ ಫೋಲ್ಡ್ ಮಾಡಿ ಹೊಲ್ಬಿಡ್ಬೋದು.
ಇನ್ನೊಂದು ವಿಡಿಯೋದಲ್ಲಿ ಬಟ್ಟೆಯಲ್ಲಿ ಕಟ್ ಮಾಡಿ ತೋರಿಸ್ತೀನಿ. ಒಂದು ಸ್ಟ್ರೈಟ್ ಲೈನ್ ಹಾಕೋಣ. ಒಂದು ಸ್ಟ್ರೈಟ್ ಲೈನ್ ಹಾಕೊಂಡಿದ್ವಿ. ಆ ಪಕ್ಕಕ್ಕೆ ಬ್ಯಾಕ್ ತಗೊಂಡು ಬಂದಿಟ್ಟು ನಾನು ಈ ಥರ ಒಂದು ಪಿನ್ ಹೊಡ್ಕೊಂಡ್ಬಿಡ್ತೀನಿ. ನೀವು ಏನಾದರೂ ಪಿನ್ ಹೊಡೆಯೋಕ್ಕಾಗಿಲ್ಲ ಅಂದರೆ ಈ ಥರ ಒಂದು ವೆಯ್ಟ್ ಇಟ್ಬಿಡಿ, ಅದ್ರ ಮೇಲೆ ಜರುಗಿದ್ರೆ ಇರುತ್ತೆ. ಈಗ ಏನು ಮಾಡೋಣ ಅಂದರೆ ನೋಡಿ, ಈಗ ಕಟ್ ಮಾಡಿಬಿಡಿ. ಅದಾದಮೇಲೆ ಅದನ್ನು ಕಟ್ ಮಾಡಿ. ಸೊ ಇಲ್ಲಿ ಒಂದು ಮ್ಯಾಚ್ ಇದಲ್ವಾ, ಅಲ್ಲಿ ತನಕ ಒಂದು ಮ್ಯಾಚ್ ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ ಇರಲಿ ನೋಡಿ, ಒಂದು 1/4 ಇಂಚು ಈಗ ಹಾಕ್ಕೊಳ್ಳಿ. ಒಂದು 1/4 ಇಂಚ್ ಅಷ್ಟಕ್ಕೆ ಆ ಮೂಲನ ಕಟ್ ಮಾಡಬೇಡ. ಈಗ ನೋಡಿ, ಇವೆರಡೂ ಈಕ್ವಲ್ ಆಗಿಡಿ. ಎಲ್ಲಿ ಮ್ಯಾಚ್ ಇದೆ ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಈಗ ಮೇಲ್ಗಡೆ ಶೋಲ್ಡರ್ ಹಿಡಿಯೋಕ್ಕೆ 1/2 ಇಂಚು ಇಲ್ಲಿ ಮ್ಯಾಚ್ ಇರೋ ಜಾಗಕ್ಕೆ ಮಾರ್ಕ್ ಇದೆ. ಸೊ ಅಲ್ಲಿಂದ ನಮಗೇನು ಮಾಡಬೇಕು, ಈಗ ನೋಡಿ, ಫ್ರಂಟ್ ನೆಕ್ಕು 7 ಇಂಚಸ್ ಇದೆ. ನೀವು ಸ್ಟ್ರೈಟೇ ತಗೊಳ್ಳಿ, ಸ್ಟ್ರೈಟೇ ಇಡಿ. ಮೇಲೆ ಎಷ್ಟಿದೋ ಅಷ್ಟೇ ಬ್ರಾಡ್ ಕೆಳಗಡೆ ನೋಡಿ. 2/4 ಇದೆ, 2/4 ಬರುತ್ತೆ. ಇಲ್ಲೂ 2/4 ಇಡಿ. ಈ ಥರ ಡ್ರಾಯಿಂಗು ಮಾಡಿ. ಓಕೆ, ಈಗ ಈ ಪಿನ್ ತೆಗೆದುಬಿಡ್ತೀನಿ. ಇಲ್ಲಿ ನೋಡಿ 36 ನಾವೇನು ಮಾಡಿದ್ವಿ, 4 ಭಾಗ ಮಾಡಿದ್ವಿ. 4 ಭಾಗ ಹೆಂಗೆ ಮಾಡಿದ್ವಿ, ಹಿಂಗೆ ಫೋಲ್ಡ್ ಮಾಡಿದ್ವಿ. 9 ಇಂಚು ಬಂತು. ಈಗ ಅದೇ 9 ಇಲ್ಲಿ ಇಡಬೇಕು. 1/2 ಇಂಚು ಸೇರಿಸಿ. ಏನಕ್ಕೆ 1/2 ಇಂಚು? ಇಲ್ಲೊಂದು ಡಾಟ್ ಬರುತ್ತೆ, ಅದಕ್ಕೆ 1/2 ಇಂಚು. ಓಕೆ, ಸೇಮ್ ಇದು ಹಿಂಗೆ ಮಾಡ್ಕೊಂಡಿದ್ವಿ, ನಾವು ಏನೂ ಮಾಡಿಲ್ಲ, ಹೀಗೆ ಮಾಡ್ಕೊಂಡಿದ್ವಿ. ಇಲ್ಲಿ ನೋಡಿ, ಇಲ್ಲಿಂದ ನೋಡಿ ಫುಲ್ ಲೆಂತ್ ಇರೋದು 14 ಇಂಚು. ನಾವು 14ಅಲ್ಲಿ 1 ಇಂಚ್ ಲೆಸ್ ಮಾಡೋಣ, 13. ಸೊ 13 ನಮ್ಮ ಕಂಪ್ಸ್ ಲೆಂತ್. ಅಲ್ಲಿಂದ 3 ಇಂಚ್ ಬಿಡಿ, 10 ನೋಡಿ. ಈ
35 ಚೆಸ್ಟ್ ಇದ್ರೆ ಇಲ್ಲಿ 3.5 ಇಟ್ಕೊಳ್ಳಿ. 36 ಇದ್ರೆ 3.5 ಇಡಿ. 37 ಇದ್ರೆ 3.25 ಇಡಿ. ಅಷ್ಟೇ, ಇನ್ನಿಲ್ಲ. ನೋಡಿ ಈಗ ನಾನು ಅಪ್ರಾಕ್ಸಿಮೇಟ್ಲಿ 3.5 ಇಡ್ತಾ ಇದ್ದೀನಿ. ಒಂದು ಪಾಯಿಂಟಲ್ಲಿ ಏನು ದೊಡ್ಡ ಡಿಫ್ರೆನ್ಸ್ ಕಾಣ್ತಾ ಇಲ್ಲ. ನನಗೇನೂ ಗೊತ್ತಿಲ್ಲ, ನಾನು ಹೊಲ್ದು ಹಾಕ್ಕೊಳ್ಬೇಕು ಅನ್ನೋ ಆಸೆ ಇರೋರಿಗೆ ಇದು ಒಂದು ಸಿಂಪಲ್ ಮೆಥಡ್. ನೋಡಿ, ಇದು ಫುಲ್ ಲೆಂತು, ಕಪ್ಸ್ ಲೆಂತು, ನೋಡಿ ಇಲ್ಲಿಂದ ಸೆಂಟ್ರ್ ಇಡಿ. 3 ಇಂಚ್ ಇಲ್ವಾ, 1.5 ಇಲ್ಲ 1.5. ನೋಡಿ ಇಲ್ಲಿ ಸೆಂಟರ್ ಆಫ್ ದಿ ಡಾಟ್ ಈ ಕಡೆ ಆ ಕಡೆ ಎಷ್ಟು ಇಡಬೇಕು ಅಂದರೆ ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇದ್ದೀನಿ ನಿಮಗೆ 1.5, ಈ ಕಡೆ 1.5 ಡೈರೆಕ್ಟಾಗಿ ಇಟ್ಬಿಡಿ, ಏನು ನೋಡೋಕ್ಕೆ ಹೋಗ್ಬೇಡಿ, ಸರಿನಾ? ಯಾರು ಇಡಬೇಕು ಅಂದರೆ 35, 36, 37 ಇವ್ರು ಎಲ್ಲರಿಗೂ ಡೈರೆಕ್ಟಾಗಿ 1.5. ನೋಡಿ ಮೇಲ್ಗಡೆ 9.5 ಇದೆ, ಅದೇ 9.5ನೇ ಸ್ಟ್ರೈಟಾಗಿ ಹಾಕಿ. ನೀವು ಏನು ನೋಡಬೇಡಿ, ಸ್ಟ್ರೈಟು. ಇಸ್ ಗ್ಯಾಪ್ ಎಷ್ಟು ಇದ್ದೀರಾ 3 ಇಂಚು. ಇಲ್ಲೇನು ಮಾಡಿ 3 ಇಂಚಿಗೆ ಒಂದು ಮಾರ್ಕ್ ಹಾಕಿ. ಸ್ಕೇಲ್ ತೊಗೊಳ್ಳಿ, ನೋಡಿ ಹಿಂಗೆ ಕ್ರಾಸಲ್ಲಿ ಇಡಿ. ಮೇಲ್ಗಡೆ ಎಷ್ಟು ಇರಬೇಕು, ಕೆಳಗಡೆ ಕ್ರಾಸ್ ಬರಬೇಕು. ನೋಡಿ ಇದು ಸೆಂಟ್ರಿಗೆ ಏನು ಮಾಡಿ ಒಂದು ಡಾಟ್ ಹಾಕ್ಕೊಳ್ಳಿ. 4.5 ಇದೆ, 2 ಕಾಲಕ್ಕೆ ಒಂದು ಡಾಟು. ಇಲ್ಲಿಂದ 1.5 ಇಂಚು 1.25 ಇಂಚು ಗ್ಯಾಪ್ ಬಿಟ್ಟು ನೋಡಿ ಇಲ್ಲಿ ಹೀಗೆ ಈ ಮಾರ್ಕ್ ಇದಲ್ವಾ, ಈ ಸ್ಟ್ರೈಟ್ಗೆ ಹಿಂಗೆ ಹಾಕ್ಕೊಳ್ಳಿ. ಇಲ್ಲಿಂದ 1.5 ಇಂಚ್ ಬಿಟ್ಟು ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಆಲ್ರೆಡಿ ಈ ಮಾರ್ಕ್ ಇದೆ, ಅದರಿಂದ ಸ್ವಲ್ಪ ಮೇಲಕ್ಕೆ ಹಾಕ್ಕೊಳ್ಳಿ. ಅಪ್ರಾಕ್ಸಿಮೇಟ್ಲಿ ಇಲ್ಲ, 4 ಡಾಟು ಒಂದೇ ಗ್ಯಾಪ್ ಡಿಫ್ರೆನ್ಸಲ್ಲಿ ಇರಬೇಕು. ಫ್ರಂಟಲ್ಲಿ ಮಾರ್ಜಿನ್ ಬಿಡಬೇಕು. ನೋಡಿ ಫಸ್ಟೇ ನೀವೇನು ಮಾಡಿ ಹಿಂಗೆ ಮಾಡ್ಕೊಳ್ಳಿ. ನಾನು ಹೆಂಗೆ ಮಾಡ್ತಾಯಿದ್ದೀನಿ ನೋಡಿ, ಕೆಳಗಡೆ 1.25 ಇಂಚ್ ಬರುತ್ತೆ, ಮೇಲ್ಗಡೆ ಮಾರ್ಜಿನೇ ಬರೋಲ್ಲ, ಆ ಥರ ಇಟ್ಕೋಬೇಕು. ಈಗ ಅಷ್ಟೇ ಇದೆ, ನಾನು ಡೈರೆಕ್ಟಾಗಿ ಕಟ್ ಮಾಡಿಬಿಡೋಣ. ನೋಡಿ ಇದ್ರ ಮೇಲೆ ಕಟ್ ಮಾಡ್ತೀನಿ, ಮಾರ್ಕ್ ಮೇಲೇ ಕಟ್ ಮಾಡಿ. ನೋಡಿ ಈ ಕಡೆ ಈ ಮಾರ್ಜಿನ್ ಮೇಲೆ ಕಟ್ ಮಾಡಿ. ಫ್ರಂಟಲ್ಲಿ ಡಾಟು ಇದು ನೆಕ್ ಮಾರ್ಜಿನ್ ಬಿಟ್ಟು ನೋಡಿ ಡಾಟ್ ಇದೆ, ಆಮೂಲ್ ನಮ್ಗೆ ಎಷ್ಟು ಬರಬೇಕು 7.5, ಎಷ್ಟು ಎಕ್ಸ್ಟ್ರಾ ಇದೋ ಅದನ್ನು ಡಾಟ್ ಹಿಡಿದ್ಬಿಡಿ. ನೋಡಿ 8.5 ಬರ್ತಾ ಇದೆ. ಇಲ್ಲಿ 1 ಇಂಚ್ ಅಷ್ಟಿಗೆ ಡಾಟ್ ಹಿಡ್ಕೊಂಬಿಡಿ. 3/4 ಇಂಚ್ ಬಂದರೆ 3/4 ಇಂಚ್ ಇಡಿ, ಅರ್ಧ ಇಂಚ್ ಬಂದರೆ ಅರ್ಧ ಇಂಚ್ ಇಡಿ. ಡಾಟ್ ಹಿಡಿದ ಮೇಲೆ ನಮ್ಮ ಚೆಸ್ಟ್ ಬರೋದೆ ಇಲ್ಲಿ 9 ಇಂಚ್. ಈಗ ಬರುತ್ತೆ. ಕೈ ಫೋಲ್ಡಿಂಗ್
ಫೋಲ್ಡಿಂಗ್ ಬಟ್ಟೆ ಬೇಕು ಕೈ ಹತ್ರ ಏನು ಮಾಡಿ 1/4 ಇಂಚು ಕೆಳಗಡೆ ಬಿಟ್ಬಿಡೋಣ ಫೋಲ್ಡಿಂಗ್ ಮಾಡ್ಕೊಳ್ಳೋಕ್ಕೆ. ಕೈ ಲೆಂತ್ ಏನಿದೆ 5 11.5 5 ಅರ್ಧ ಇಂಚು ಮೇಲ್ಗಡೆ ಹೊಲಿಯೋಕ್ಕೆ. 11.5 ಲೂಸ್ ಇದೆ, ಅದ್ರಲ್ಲಿ ಅರ್ಧ ಇಡಬೇಕು. 11.5 ಇಟ್ಕೊಳ್ಳಿ, ಹೀಗೆ ಅರ್ಧ ಮಾಡಿ 5.75 ಬರುತ್ತೆ. ಐದು ಮುಕ್ಕಾಲು ಇಲ್ಲಿಡಿ. ಇದು ಮಾರ್ಜಿನ್ ಲೈನ್ ಅಲ್ವಾ. ಈಗ ನಮ್ಮದು 7.5 ಮಾಮೂಲು ಇದೆ, ಅದರಲ್ಲಿ 1 ಇಂಚ್ ಲೆಸ್ ಮಾಡಬೇಕು. ಆವಾಗ 6.5 ಬರುತ್ತೆ. 6.5 ಇಲ್ಲಿ 3.25 ನೋಡಿ, ಇಲ್ಲಿಂದ 3.25 ಇಡಿ. ಮೂರು ಕಾಲು ಮಾರ್ಜಿನ್ ಸೇರಿಸಿ 6.5 ಮತ್ತು ಕೈ ಲೂಸು ಜಾಯಿಂಟ್ ಮಾಡ್ಕೊಳ್ಳಿ. ಪಕ್ಕಕ್ಕೆ ಸ್ಕೇಲ್ ಇಟ್ಟು ಒಂದು ಮಾರ್ಜಿನ್. ಈಗ ನೋಡಿ, ಇಲ್ಲಿಂದ 1.5 ಇಂಚು ಬಿಟ್ಬಿಡಿ, ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ. ಈಗ ಒಂದು ಸ್ಟ್ರೈಟ್ ಲೈನ್ ಹಾಕಿ ನೋಡಿ. ಇದರಲ್ಲಿ ಸೆಂಟ್ರೋ 3 ಇಷ್ಟೇ. ಸ್ಟಾರ್ಟಿಂಗಲ್ಲಿ ಮೇಲೆ ಹೋಗ್ಬೇಕು, ಆಮೇಲೆ ಕೆಳಗಡೆ ಬರಬೇಕು. ಕೈ ಕಟ್ ಮಾಡಿದ್ದೀರಾ ನೋಡಿ, ಕೈನೇ ಹೀಗಿರಬೇಕು. ನ್ಯಾಚ್ ಮಾಡಿದ್ವಲ್ಲ ಅದ್ರ ಮೇಲೆ ಇಟ್ಟು ನೋಡಿ, ಇಲ್ಲಿ 1.25 1-2 ಇಂಚು ತನಕನೇ 2 ನ್ಯಾಚ್ ಪಕ್ಕ ಕೊಡುತ್ತೆ. ಹಾಗೇ ಈಗ ಜರುಗಿಸಿ ನೋಡಿ, ಮಾರ್ಜಿನ್ ಬಿಟ್ಟು ಕರೆಕ್ಟಾಗಿ ಬರ್ತಾ ಇದೆ. ಇವಾಗ ಇಲ್ಲಿ ಒಂದು ನ್ಯಾಚ್ ಮಾಡೋಣ, ಇಲ್ಲೊಂದು ನ್ಯಾಚ್ ಮಾಡೋಣ. ಇದು ಫೋಲ್ಡಿಂಗ್. ಇದನ್ನು ನೀವೇನು ಮಾಡಬೇಕು, ಹಿಂಗೆ ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ಬಿಡ್ಬೇಕು. ಫೋಲ್ಡ್ ಮಾಡಿ ಹೊಲಿಗೆ ಹಾಕಿ ನೋಡಿ. ಬ್ಯಾಕ್ ಎಷ್ಟಿದೋ ಅಷ್ಟಾಗಲ್ಲ ಒಂದು ಪೀಸ್ ಸಿಕ್ಕಿದೆ. ಅದರಲ್ಲಿ ಏನು ಮಾಡಬೇಕು ನಾವು ಅಂದರೆ, ಈಗ ಬೆಲ್ಟು ನೋಡಿ, ಕೆಳಗಡೆ ಒಂದು ಅರ್ಧ ಇಂಚ್ ಬಿಟ್ಟು ಒಂದು ಮಾರ್ಕ್ ಹಾಕಿದ್ದೀನಿ. ಇಲ್ಲಿಂದ ಸುಮ್ಮನೆ ಕ್ರಾಸಾಗಿ ಜಸ್ಟು ಒಂದು 1/4 ಇಂಚ್ ಆ ಕಡೆ ಬಿಟ್ಟು ಕ್ರಾಸಾಗಿ ಮಾರ್ಕ್ ಹಾಕ್ತೀನಿ ನೋಡಿ. ಕ್ರಾಸ್ ಹಾಕಿದ್ದೀನಿ. ಇಲ್ಲಿ ಒಂದು 1 ಇಂಚ್ ಇದೆ, ಇಲ್ಲಿ ಮೇಲ್ಗಡೆ ಅರ್ಧ ಇಂಚ್ ಇದೆ ಕ್ರಾಸು ನೋಡಿ. ಇಲ್ಲಿಂದ ನಾವು ಏನು ಇಡಬೇಕು, ವೇಸ್ಟು 29. ಅವಾಗ ಎಷ್ಟಿತ್ತು 7.25, ಅಲ್ಲಿ ಒಂದು ಮಾರ್ಕು. ಅದಾದಮೇಲೆ ಏನು ಮಾರ್ಜಿನ್ ಇದೆ ಹಂಗೆ ಬಿಟ್ಬಿಡಿ. ಒಂದು 2 ಇಂಚು 2.5 ಇಂಚು ಪರವಾಗಿಲ್ಲ, ಯಾಕಂದರೆ ಇಲ್ಲಿ 3 ಇಂಚು ಬಿಟ್ಟಿದ್ದೀವಿ. ಆ 3 ಇಂಚಷ್ಟು ಬಿಟ್ಟರೆ ಒಳ್ಳೆಯದು. ಇಲ್ಲ ಬಟ್ಟೆ ಕಮ್ಮಿ ಇರೋದನ್ನು ಕಮ್ಮಿ ಬಿಟ್ಟಿದ್ದೀನಿ. ನೆಕ್ಸ್ಟ್ ನೀವೇನು ಮಾಡಬೇಕು, ಇಲ್ಲಿ 3 ಇಂಚೇ ಬಿಡಿ. ಓಕೆ, ಈಗ ಇದು ಈಗ ಇಟ್ಕೊಳ್ಳಿ. ಈಗ ಸ್ಟ್ರೈಟ್ ಆಗಿದೆ. ಇಲ್ಲಿ ಮಾರ್ಜಿನ್ ಬರ್ತಾ ಇದೆ. ಈ ಡಾಟ್ ಎಷ್ಟು ಗಿಡ ಕೇಳಿದ್ರು ನಾನು 3.25. ಆ 3.25 ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿ 2.25 ಇಡಿ. ಬ್ಯಾಕ್ ಕಟ್ ಮಾಡಿದಿರಲ್ಲ ನೀವು, ಈ ಥರ ಇಟ್ಕೊಳ್ಳಿ. ಸರಿನಾ? ಈ ಥರ ಇಟ್ಕೊಂಡಾಗ ಈ ಎಡ್ಜ್ ಇದಲ್ವಾ, ಅದ್ರ ಮೇಲೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಒಂದು ಡಾಟ್ ಇದೆ, ಅದಕ್ಕೊಂದು ಅರ್ಧ ಇಂಚ್ ಬಿಟ್ಕೊಳ್ಳೋಣ. ಸೊ ಎಷ್ಟು ಬರುತ್ತೆ, 3 ಇಂಚ್. ಸೊ ಈಗ ನಾವು ಏನು ನೋಡೋದು ಬೇಡ, ಡೈರೆಕ್ಟಾಗಿ 3 ಇಂಚ್ಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ.
ಇಲ್ಲೂ ಒಂದು 3 ಇಂಚು ಮಾರ್ಕ್ ಮಾಡಿ. ಈಗ ಇದನ್ನು ನಾವು ಲೈಟಾಗಿ ಶೇಪ್ ಕೊಟ್ಕೊಳ್ಳೋಣ. ಈ ಕ್ರಾಸ್ನ ಕಟ್ ಮಾಡಿ ಇಲ್ಲಿ ಒಂದು ಮ್ಯಾಚ್ ಹೊಡ್ಕೊಳ್ಳಿ. ಬ್ಯಾಕು ಥರ್ಡ್ ಟೈಮ್ ಅಂತ ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲದ್ರೆ ನಾವು ಒಂದು ಮೆಷರ್ಮೆಂಟ್ ತೊಗೊಂಡ್ರೆ ಮೆಷರ್ಮೆಂಟ್ ಇಟ್ಟು ಹಾಗೆ ಡೈರೆಕ್ಟಾಗಿ ಹೇಗೆ ಕಟ್ ಮಾಡೋದು ಅನ್ನೋದ್ರೆ ನಮಗೆ ಯಾವುದು ಮೇಲೆ ನೋಡಿ, ಚೆಸ್ಟ್ ಅಳತೆ ಮಾಡಿಲ್ಲ, ಕಪ್ಸ್ ಎಷ್ಟು ಬರಬೇಕು ಅಂತ ಅಳತೆ ಮಾಡಿಲ್ಲ, ಏನಿತ್ತು ಆರ್ಮಲ್ ಎಷ್ಟಿಷ್ಟು ಅಷ್ಟು ಇಟ್ಟಿದ್ದೀವಿ. ಶೋಲ್ಡ್ರು 6 ಇಂಚ್ ಇಟ್ಕೊಳ್ಳಿ ಅಂತ ಹೇಳಿದ್ರೆ, ಕಪ್ಸ್ ಲೂಸು 3 ಇಂಚ್, ಈ ಕಡೆ 1.5 ಈ ಕಡೆ ಇಂಚ್ ಇಟ್ಕೊಳ್ಳಿ ಹೇಳಿದೆ. ಅಷ್ಟೇ, ಡೈರೆಕ್ಟಾಗಿ ಹೇಗೆ ಕಟ್ ಮಾಡೋದನ್ನು ಅಂತ ನಿಮಗೊಂದು ಅಂದಾಜು ಕಟಿಂಗ್ ಬಂಬಾಟ್ ಫಿಟ್ಟಿಂಗ್ ಹೇಳ್ಕೊಟ್ಟಿದ್ದೀನಿ. ಇದು ಬಂಬಾಟಾಗೆ ಫಿಟ್ಟಿಂಗ್ ಖಂಡಿತ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋದಲ್ಲಿ ಅದು ಸೀಕ್ರೆಟಲ್ಲಿ ಮೀಟ್ ಮಾಡೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ನಮಸ್ಕಾರ.